ನೋಡಪ್ಪ, ನನ್ನ ಮಗ ಒಬ್ಬನೇ ಮಗ ಸೂರ್ಯ ಅಂತ ಒಳ್ಳೆ ಕೆಲಸದಲ್ಲಿ ಅವನೇ. 30,000 ರೂಪಾಯಿ ಸಂಬಳ ಬರ್ತದೆ. ಆಮೇಲೆ 4 ಹೆಕ್ಟೇರ್ ಮನೆ ಅದೇ, ಒಂದು 3 ಹೆಕ್ಟೇರ ಬಾಡಿಗೆ ಕೊಟ್ಟಿವಿ, 1 ಹೆಕ್ಟೇರಲ್ಲಿ ನಾವಿವಿ. ಇವಳು ನಮ್ಮ ಹೆಂಗಸರಪ್ಪ. ಏನು ಅಂದರೆ ಜೀವನದಲ್ಲಿ ಆರಾಮಾಗಿರ್ಬೋದು ನಾವುವೇ. ಅದೇ ಅರವಿ ಇದ್ನಲ್ಲ, ನನ್ನ ಫ್ರೆಂಡ್ ತಂಗಿ ಅವಳೆ ಒಳ್ಳೆಯವಳು ಅಂತ ಹೇಳಿದ್ರು, ಅದಕ್ಕೆ ಬಂದಕನಪ್ಪ. ಸರಿ ಅಣ್ಣ, ಸರಿ ಅಣ್ಣ. ಅದೇ ನಮ್ಮ ಫ್ರೆಂಡ್ ಹೇಳಿದ ಹಿಂಗೆ ನಮ್ಮ ಕಡೆಯವರೇ ಬರ್ತಾರೆ ಅಂತ. ಒಳ್ಳೆ ಗುಣ ಅದೇ, ಒಳ್ಳೆ ಮನ ಅದೇ. ಕಲರ್ ಗಿಲರ್ ನೋಡಕ್ ಹೋಗಬೇಡಿ. ಇವತ್ತು ಅಂದ ಚಂದವ ತೊಳ್ಕೊಂಡು ಕುಡ್ದಾರ ಇಲ್ಲ ಕತೆ ಬಿಡಿ ಅಣ್ಣ. ಎಂತ ಅಂದ ಚಂದ ಕಣ್ಣ ನಮಗೆ ಹೃದಯ ಶುದ್ಧವಾಗಿರ್ಬೇಕು ಅಷ್ಟೇ. ನಮ್ಮ ತಂಗಿ ಹೋಗೋ ಮನೇಲಿ ಸಂತೋಷ ಸುಖದಿಂದ ಇರಬೇಕು. ನನ್ನ ತಂಗಿ ಆ ರಾಣಿ ಮಾರಾಣಿ ಹೆಂಗಿರ್ಬೇಕು ಅಷ್ಟು ಬಿಟ್ಟರೆ ನಾವು ಅಂದ ಚಂದ ಕೇಳಕ್ಲಕ್ಕ ಬಿಡಿ ಮಗ. ಅದಕ್ಕೆ ಹೆಂಗರ್ತಿದಿ ಬಾಯ್ ಮುಚ್ಕೊಂಡಿದ್ವಾ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನಿ ನಾನು. ನೀವು ಚೆನ್ನಾಗಿವ್ನಿ. ಏನು ಕೆಲಸ ಮಾಡ್ಕೊಂಡಿದ್ದೀರಿ? ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿವ್ನಿ. ಓ, ಒಳ್ಳೆ ಬಿಸ್ನೆಸ್ಸೇ ಮಾಡ್ತಾ ಇದ್ದೀರಿ ಬಿಡಿ. ಏನಾದರೂ ಮಾಡಬೇಕಲ್ಲ. ನಾವು ಜಾಸ್ತಿ ಏನೂ ಓದ್ನಿಲ್ಲ. ನಾವು ನಿಮ್ಮಂಗೆ ಜಾಸ್ತಿ ಓದಿರಿ ಏನಾದರೂ ಒಂದು ಕೆಲಸ ತಗೋಬೋದಿತ್ತು. ಅಂದರೆ ನಾವು ಜಾಸ್ತಿ ಓದ್ನಿಲ್ವಲ್ಲ, ಅದಕ್ಕೆ ಏನೋ ತಕ್ಕ ಮಟ್ಟಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಸದ್ಯಕ್ಕೆ ಇವ್ನಿ. ನಾನು ಒಂದು ಆಫೀಸ್ ಓಪನ್ ಮಾಡ್ಕೋಬೇಕು ಅಂದ್ಕೊಂಡು ಇವ್ನಿ. ಈಗ ಇನ್ನೇನು ತಂಗಿ ಮದುವೆ ಬರ್ತಾರ, ತಂಗಿ ಮದುವೆ ಮಾಡಿಬಿಟ್ಟು ಏನಾರೇ ಮಾಡೋದಂತ. ಸುಮ್ಮನೆ ಊರಲ್ಲಿ ಹೊಲ ಮನೆಯಲ್ಲಾವೆ. ನಾವೇನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಲ್ಲ, ಆ ಬಿಸ್ನೆಸ್ ಮಾಡುವಾಗ ಇವ್ರನ್ನ ಯಾಕಲ್ಲಿ ಬಿಡೋದು ಅಂದ್ಬಿಟ್ಟು ನಾನು ಕರ್ಕೊಂಡ್ಬಂದು ಇಸ್ಕೊಂಡಿವಿ. ಒಳ್ಳೇದು ಕಣಪ್ಪ, ಒಳ್ಳೇದು. ನಿಮ್ದು ಮದ್ವೆ ತಂಗಿ ಆಗ ಗಂಟ ನಾನು ಮಾಡ್ಕೊಳಕ್ಕಾಗದ ಮದುವೆಯಾ ಹಂಗೆ ಅಂದ್ಬಿಟ್ಟು ಆಗಿಲ್ಲ. ಒಳ್ಳೆ ಮಂತಂದವನೇ ಕಣ್ಬಿಡಪ್ಪ. ನೋಡಿ, ಓಪನ್ ಆಗಿ ಹೇಳಿ, ಏನು ಯೋಚನೆ ಮಾಡಬೇಡಿ. ನಮ್ಮ ಮನೆತನ, ನಮ್ಮ ಗುಣ, ನಮ್ಮ ಮನ ನಿಮ್ಗೆ ಒಪ್ಪಿಗೆ ಆಯಿತು ಅಂತ ನಾನು ಅನ್ಕೋತೀನಿ. ಅಷ್ಟಕ್ಕೆ ನೀವು ಖುಷಿಯಾಗಿರೋದು ನೋಡಿದ್ರೆ ಇನ್ನೊಂದು ಮಾತು ಕೇಳ್ಬಿಡಿ. ನಮಗೆ ಮಾತ್ರ ಕೇಳೋದೇ ಬೇಡ. ನಮಗೆ ಮಾತ್ರ ನಿಮ್ಮ ಹುಡುಗಿ ಲಕ್ಷಣವಂತೆ, ತುಂಬ ಚೆನ್ನಾಗವಳೆ, ಗುಣವಂತೆ ಹೆಂಗೆ ಕಾಣ್ತಾವಳೆ. ನೀವನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಎಷ್ಟು ಒಳ್ಳೆತನ ಇದೆ ನಿಮಗೆ. ನೀವು ಚೆನ್ನಾಗಿದ್ದೀರಾ, ನಿಮ್ಮ ಅಮ್ಮ ತುಂಬ ಚೆನ್ನಾಗವ್ರೆ, ನಿಮ್ಮ ತಂಗಿ ಮಹಾಲಕ್ಷ್ಮಿ ಹಂಗವಳೆ. ನನ್ನ ಮಗನ ತಕ್ಕ ಜೋಡಿ ನಿಮ್ಮ ತಂಗಿನೇ ಅಂತ ಅನ್ಕೋತೀನಿ. ನಾವು ತುಂಬ ಕಡೆ ಹೆಣ್ಣು ಹುಡುಕಿ ಸಾಕಾಯ್ತು, ಒಂದು ಸೆಟ್ಟಾಗಲಿಲ್ಲ. ನನ್ನ ಮಗ ಬೇರೆ ಕಡೆ ಹೆಣ್ಣು ನೋಡೋಕೆ ಹೋದಾಗ ಹೊಂಟೋಗ್ಬಿಡೋನು ಬೇಡ ಬೇಡ ಅಂತ. ಇವತ್ತೇನು ಸಮಾಧಾನ ಆಗಿರೋದೇ ಬಂದು ಕುಂತವನೆ. ಹಂಗಂದ್ರೆ ನನ್ನ ಮಗನಿಗೆ ಇಷ್ಟ ಆಗದೆ ಹೆಣ್ಣು ಅಂತ ಅರ್ಥ. ಮಗ ಒಬ್ಬರು ಒಪ್ತಿತ್ತಿಲ್ಲ, ಆ ಜಾಗದಲ್ಲಿ ಇರ್ತೇ ಇತ್ತಿಲ್ಲ. ಹೆಣ್ಣು ನೋಡಿದ ತಕ್ಷಣ ಹೊಂಟೋಗ್ಬಿಡೋನು. ಇವತ್ತಿಗೆ ಕೂತವನೆ ಅಂದರೆ ನಿಮ್ಮ ತಂಗಿ ನನ್ನ ಮಗನಿಗೆ ಇಷ್ಟ ಆಗದೆ ಅಂತ ನಾವು ಅನ್ಕೊಂಡಿವಿ. ಒಪ್ಪಿಗೆ ಹೇಳ್ಬೇಕು ಅಷ್ಟೇ. ನೀವು ಇಂಥ ದೊಡ್ಡವರು ನಮ್ಮ ಬಡವ್ರ ಮನೆಗೆ ಬಂದಿದ್ರಿ, ಬಾಡಿಗೆ ಮನೆಗೆ ಅಂದರೆ ನಮ್ಮ ಪುಣ್ಯ ತಾನೆ. ಎಲ್ಲೋ ಮಹಾಲಕ್ಷ್ಮಿ ನಮ್ಮನೆ ಹುಡುಕ ಬಂದಾಗ ನಾವು ಬೇಡ ಅಂದಂಗೆ ಆಯಿತು. ಅದೇ ಹೇಳ್ತಾರಲ್ಲ ಗಾದಿಯ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂತ ಆ ಥರ ಆಯ್ತದೆ. ನಿಮ್ಮನ್ನ ಬೇಡ ಅಂದ್ಬಿಟ್ರೆ ಇಲ್ಲ ಕತೆ. ನಮ್ಮ ಹತ್ರ ಒಪ್ಪಿಗೆ ಅಲ್ಲ, ಒಪ್ಪಿಗೆ ಆಯ್ತಾ ನಿಮಗೆ? ಅದೇ ನಿಮ್ಮ ಹೆಣ್ಣು, ಆಮೇಲೆ ನಿಮ್ಮ ತಾಯಿ ಕೇಳಿ ನೋಡಿ ಅಣ್ಣ. ನಮ್ಮ ಮನೇಲಿ ಏನು ಇದ್ರು ನಂದೇ ಅಣ್ಣ. ನಾನು ಹೆಂಗೆ ಹೇಳ್ತೀನಿ ಹಂಗೆ ನಮ್ಮ ಅವ್ವ ಆಗಲಿ ನನ್ನ ತಂಗಿಗೆ ಕೇಳೋದು. ನನ್ನ ಮಾತು ಅವ್ರು ಬಿಡೋಕ್ಕಿಲ್ಲ, ಸರಿಯಾ? ನನ್ನ ಮಾತು ಯಾವತ್ತೂ ಬಿಟ್ಟು ಕೊಟ್ಟವ್ರೆ ಅಲ್ಲ, ಇವರು ಬಿಟ್ಟು ಕೊಡೋರು ಅಲ್ಲ ಕತೆ. ಯಾಕೆ ಅಂದರೆ ನನಗೂ ಗೊತ್ತು, ಅಂದ ಚಂದ ಇದ್ರೆ ಹೊಟ್ಟೆ ತುಂಬಲ್ಲ ಮನ್ಸನ್ಗೆ. ಹಣ ಹೊಯ್ಸ್ಬರೇ ದುಡ್ಡು ಕಾಸು ಇರಬೇಕು. ಮುನ್ಸ ಜಾತಿಗೆ ಹಣ ಇರಬೇಕು ಮುಖ್ಯವಾಗಿ ಅಲ್ವಾ? ನೀವು ಎಲ್ಲದರಲ್ಲೂ ಕರೆಕ್ಟಾಗಿದ್ದೀರಾ. ಹಣ ಹೊಯ್ಸ್ಬರ್ರೆ, ಮನೆ ಮಠ ಅವೆಲ್ಲ ಇದ್ದಾಗ ನಾನು ತಂಗಿ ಕೊಡೋಕೆ ನಾನು ಯಾಕೆ ಎದುರ್ಕೋಬೇಕು? ಕಣ್ಣು ಮುಚ್ಕೊಂಡು ನಾನು ಮದುವೆ ಮಾಡ್ಕಳಿಸ್ತೀನಿ. ಏನಂತೀರಿ? ಅದೇನು ಗೊತ್ತಾಯ್ತಿಲ್ವಪ್ಪ ನಿಮಗೆ? ನೋಡಿ, ಒಂದು ನಿಮಿಷ ಬಂದವ್ರೆ. ನಿನ್ನ ಕಣ್ಣಿಗೆ ಮಳೆ ರೋಗ ಮುಟ್ಕೊಂಡಿದ್ದ. ನಿನ್ನ ಕಣ್ಣಿಗೆ ಮಳೆ ರೋಗ ಬಂದಿದ್ದಲ್ಲ, ಕರೆಂಟ್ ಹೋಗ್ಬಿಟ್ಟು ಹುಡ್ಕಾಡ್ಬೇಕಾಯ್ತಕ್ಕಲ್ಲ ಅವನ್ನ ಹೋಗಿ ನೀನು ನನ್ನ ಚೆಂದುಳ್ಳಿ ಚೆಲುವೆಗೆ. ಅಯ್ಯೋ ಏನಪ್ಪ, ನನ್ನ ಮಗ ತೊಳೆದು ಮುಟ್ಟಿದಂಗೆ ಅದೇ ತೊಳ್ಕೊ ಮುಟ್ಟಬೇಕಲ್ಲ, ಮಸಿ ಆಗ್ಬಿಡ್ತದೆ. ಹಂಗೆ ಹಾಲಂತ ಇರೋಳ ಈ ಮಸಿ ಹಂಗಿರೋಂಗ ಮದುವೆ ಮಾಡ್ತೀನಿ ಅಂತಿದ್ದ. ಬುದ್ಧಿದ್ದಲ್ಲ ನಿಮಗೆ? ಬುದ್ಧಿದ್ದಲ್ಲ ನಿಮಗೆ? ನೀವಿನ ಮುಚ್ಚು ಬಾಯ. ನಾನು ಚೆನ್ನಾಗಿರೋಳನ್ನ ಮದುವೆ ಮಾಡ್ಕೊ ಬಂದಿದ್ದಳ. ಈಗ ಅಂದ ಚೆಂದ ಯಾವತ್ತೂ ನೋಡ್ಬೇಕು ಕಣವ, ಗುಣ ನೋಡ್ಬೇಕು ಗುಣವ. ಈಗ ಬೇಡ ಕಣವ. ಪಾರ್ವತಿ ಹೆಂಗಿದ್ದಳು, ಮಹಾಲಕ್ಷ್ಮಿ ಹೆಂಗಿದ್ಲು, ಮದುವೆ ಮಾಡ್ಕೊಂಡು ಇದ್ದಲ್ಲ. ಈಗ ನೀನು ನೋಡ್ಕೊಂಡು ಕಷ್ಟ ಸುಖ ನೋಡ್ಕೊಯ್ದಳವ. ಅವ 4 ಹೆಕ್ಟೇರ್ ಮನೆ ಅಂತ ಕಣವ. ಮೊಮ್ಮಕ್ಳು ತಿಂದು ಬದುಕೋ ಗಂಟ್ಲು ಬರೀ ಬಾಡಿಗೆ ದುಡ್ಡಲ್ಲಿ ಬದಿಕೊಂಡು ಹೋಗ್ಬೋದು. ಗೊತ್ತವ ನಿನಗೆ? ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತದೆ ಕಣವ. ಈಗ ನಾವು ಸಾಯ್ತಾ ಕೂತು ನಂಗೆ ಸಾಯಕ್ಕದವ. ಸುಮ್ಕತ್ಕೊ ಅವಳ ಲೈಫ್ ಸೆಟ್ಲಾಗಲಿ. ಏನೋ ಅಂದ ಚಂದ ಈಗೇನೋ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡಿಸ್ಬಿಟ್ರೆ ಮಕ ತೊಳಸ್ಬಿಟ್ರೆ ಬೆಳ್ಳಗಾಗ್ಬಿಡ್ತಾರೆ ಕಣವ. ಏನು ತಿಳ್ಕೊಂಡಿದ್ದಿ? ಪೆದ್ದೆ ಹೆಂಗೆ ಕಟ್ತಿದ್ದಿಲ್ಲ. ಈಗ ಬಾಯಿ ಮುಚ್ಕೊಂಡು ಅದು ಇದು ಅನ್ಬೇಡ. ಸುಮ್ಮನೆ ಹೋಗಿ ಉಪ್ಪಿಟ್ಟು ಕಾಪಿ ಕೊಡು ತಿನ್ಲಿ ಪಾಪ ಅವರು. ಏನವ ನೀನು ಮಿಡ್ಗಿರಿ ಈಗ ನೀನು ಲಕ್ಷಾಂತರ ರೂಪಾಯಿ ದುಡ್ಡ ಮದುವೆ ಮಾಡ್ಬೇಕಂದ್ರೆ 20 ಲಕ್ಷ ದುಡ್ಡು ಬೇಕು. ನೀನು ಚೆನ್ನಾಗಿರೋ ಮದುವೆ ಮಾಡ್ತೀನಿ ಅಂದರೆ ಮಾಡಿಯಾ? ಹೇಳೀಗ ಈಗ ಹೇಳಂಗಿಲ್ಲ ಹೇಳು. ನಾನು ಬೇಡ ಅಂದ್ಬಿಡ್ತೀನಿ. ಏನಾದ್ರು ಬಾಯಿ ಮುಚ್ಕೊಂಡು ಒಪ್ಕೋ. ಇವ್ರಿಗೆ ನಮ್ಮ ಮನೆಗೆ ಬಂದಿರೋದು ನಮ್ಮ ಅದೃಷ್ಟ. ಕರಿಯೋ ಬೆಳಗಂತೆ. ಬೆಳಗಿದ್ರೆ ಕರ್ಗೆ ಮಾಡೋದು ಕಷ್ಟವ, ಇಲ್ಲ ಕರಿಗಿದ್ರೆ ಬೆಳಗ್ಗೆ ಮಾಡೋದು ಕಷ್ಟವ. ಈ ಕಾಲದಲ್ಲಿ ಕಂಪ್ಯೂಟರ್ ಕಾಲ ಕಣವ ಇದು. ಯಾಕೋ ದಡ್ಡಿ ಅಂಗಡಿ ನೀನು. ಇದು ದುನಿಯಾ ಕಣವ, ನಿಂಗೇನವ ಗೊತ್ತದದು? ಕಣಪ್ಪ, ಹೋಗ್ಲಿ ಅವ್ರು ಅವನು ಅಷ್ಟಾರ ಇದ್ದಾನ. ಏನು ಮುಸಿ ಹಂಗವನೇ ಇಲ್ಲ ಕೆಲಸದಲ್ಲ ಅವನೇ ಅಂತಾರೆ. ನಡ್ಲರ್ ಕೂತಾನೆ ಬೆಳಗಾಗಬೇಕತಾನೆ. ಏನ್ಲ ಹಿಂಗವನೇ ಅವಳೆ ಮುಸಿ ಇದ್ರಂಗೆ. ಸುಮ್ಕುತ್ಕ ಹಂಗೆ ಆಡ್ಕೊಬಿಡ್ದು ಯಾವತ್ತು ಕತೆ. ಈಗ ಮುದ್ದು ಉಪ್ಪಿಟ್ಟು ಕೊಡುವಾಗ 1 ಗಂಟೆ ಬಿಟ್ಟರು. ಅಲ್ಲ ಕಣಪ್ಪ, ನಂದಿನಿ ಮತ್ತೆ ಕೇಳ್ಬೇಡ್ಲ ಕಣಪ್ಪ. ನಂದಿನಿ ಒಪ್ಕೊಂಡಳು ಇಲ್ವ ಅಂತಕಲ್ಲ. ನಿನಗೆ ಬುದ್ಧಿ ಇಲ್ಲ ಕಣವ, ಬುದ್ಧಿ. ಈಗ ನೋಡು ನೀನು ಅಪ್ಪ ಚೆನ್ನಾಗಿದೆ ಅಂತ ಅಪ್ಪನ ಮದುವೆ ಅದೇ. ನೀನು ಅಪ್ಪ ಕುಡ್ಕೊಂಡು ಕೊನೆ ಪಕ್ಕ ಇರೋ ಪರವನ್ನೆಲ್ಲ ಮಾಡ್ಕೊಂಡು ಕೇಳ್ಕೊಂಡು ತಿನ್ಕೊಂಡು ಸತ್ತದ. ಈಗ ನಾನೇನು ಸಂಪಾದನೆ ಮಾಡನೆ? ನಾನೇನವ ಸಂಪಾದನೆ ಮಾಡನೆ? ಇರೋ 2 ಎಕರೆ ಮಾರಾಕ್ಬಿಟ್ರೆವ ಸಾಲ ಕೆಟ್ಕೊತಿಲ್ಲ ಕಣವ. ನನ್ನ ಜೀವನ ಏನವ? ಅದಕ್ಕೆ ನಾನು ಹೇಳ್ತಿರೋದು, ಬೇಕು ಅಂದರೆ ನಂದಿನ 1 ಎಕರೆ ಕೊಟ್ಬಿಡೋದ, ನಾನು 1 ಎಕರೆ ಮಿಡಿಕತ್ತೀನಿ ಅವ. ಮಾತ್ರ ಈ ಗಂಟಿಗೆ ಮದುವೆ ಮಾಡವ. ಅವು ಈ ಕಾಲದಲ್ಲಿ ಅಂದ ಚೆಂದಾಗಿರೋರು ಒಳ್ಳೆ ಬುದ್ಧಿ ಕಲ್ತಿರಕ್ಕಿಲ್ಲ ಕಣವ. ಕುಡಿಯೋದು ತಿನ್ನೋದು ಹೆಂಗಸ್ರುಗಳು ಸವೇಸ ಮಾಡ್ಕೊಂಡು ಹೋಗೋದು, ಆಮೇಲೆ ಒಬ್ಬರು ಮಾತು ಕೇಳಂಗಿಲ್ಲ ಮುಟ್ಟಂಗಿಲ್ಲ ಹಂಗೆ ಕಣವ. ಇನ್ನೂ ಚೆನ್ನಾಗಿರೋದ್ರೆ ಏನು ಮಾಡ್ತಾರೆ ಗೊತ್ತವ?
ಹಾಂ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತಾರೆ ಕಣವ. ಈಗ ನೀನು ಹೇಳೋದು ಸರಿನೇ ಕಣಪ್ಪ, ನೀನು ಹೇಳೋದು ಸರಿನೇ. ಅಂದರೆ ಹೋಯ್ತೈತ್ರ ದಾರಿಗಣೆ ಹಿಂಗೆ ಚಂದೂಲ ದುಡ್ಡು ಕಸು ಬಂದದ ಜೊತೆಗೆ. ಹಾಂ ದುಡ್ಡು ಕಸು ಬಂದದಪ್ಪ. ಕುತ್ಕೊಂಡು ನಿನ್ಗೆ ಗೊತ್ತಾಗಿಲ್ಲ ಗೌರ್ಮೆಂಟ್ ಕೆಲಸ ಅಂತಂದ್ರೆ ಹಿಂಗೆ ಕಣವ. ಕರೆಕ್ಟಾಗಿ 22 ವರ್ಷಕ್ಕೆ ಮದುವೆ ಬಿಟ್ರೆ ಕೆಲಸ ತಗೊಳ್ಳೋದು ಬಿಡುವ. ಅದಕ್ಕೆ ಪಾಪ ಅವ್ರು ಓದಿ ಜೀವನದಲ್ಲಿ ಸಟ್ಲಾಗಿ ಆಮೇಲೆ ನಾವು ಮದುವೆ ಆಗೋದು. ಅವ್ರ ಜೀವನ ಹೆಂಗಿರ್ತದೆ ಗೊತ್ತಾ, ನಮ್ಮಂಗೆ ಐಕಂತ ತಿನ್ನಂಗಿರಕ್ಕಿಲ್ಲ. ಸುಮ್ಕು ಒಪ್ಕೋವು ಅಂತ ಸುಮ್ಮನೆ ನೀನು ಆಟ ಮಾಡಿಬಿಡ. ಈಗಲೇ ಬಾಡಿಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟಳ ಅಮ್ಮ. ಅದೇನು ಹೇಳೋದ ಏನಪ್ಪ ಇಷ್ಟಂತಾರ ಹೇಳ್ತಿದ್ದಿ, ನಿನ್ನ ಇಷ್ಟ. ನಾನು ಹೋಯ್ತೀನಿ. ಇದು ತಗೊಂಡು ಬಿರ್ನೆ ಇವತ್ತು ಪಿಟಲ್ ನಾಲ್ಕು ತಗೋ. ಸರಿ ಬಿಡು ಕದ ಮಗ, ನನ್ನ ಮಗ ನಿಮ್ಗೆ ಒಪ್ಪಿಗೆ ಆಯ್ತಾ? ಗನಕ ಒಪ್ಪಿಗೆ ಆಯ್ತು ನಮಗೆ. ಭಾರಿ ಗುಣಗಾರ ಬಿಡು, ಭಾರಿ ಗುಣಗಾರ. ನಿನ್ನ ಹೆಸರೇನಪ್ಪ? ಅಣ್ಣ ನವೀನ ಅಂತ. ನವೀನ ನಂದಿನಿ ಅಂತವ, ಒಳ್ಳೆ ಹೆಸರು. ಓಹೋ ನಂದಿನಿ ಹಂಗೆ ಅವ್ರ ಹಾಲಂಗೆ ನಂದಿನಿ ಹಾಲಂಗೆ ಅವಳೆ ಬಿಡಪ್ಪ. ನಿನ್ನ ತಂಗಿ ನಮ್ಮ ಮನೆಗೆ ಬಂದ್ಬಿಟ್ರೆ ಮಾತ್ರ ನಿಜವಾಗ್ಲೂ ಹೂನಂಗೆ ನೋಡ್ಕೊತೀವಿ. ಹೂನಂಗೆ ನಿನ್ನ ತಂಗಿ ನೆಲದಲ್ಲಿ ಕಾಲು ಇಡೋದೇ ಬೇಡ. ನಮ್ಮ ಮನೇಲಿ ಒಂಚೂರು ಧೂಳು ಇಲ್ಲ ಕಣಪ್ಪ. ನಿನ್ನ ತಂಗಿ ಮಾತ್ರ ನಮ್ಮ ಮನೆಗೆ ತಕ್ಕ ಸೊಸೆ. ನಾ ಚೆನ್ನಾಗಿ ನೋಡ್ಕೊತೀವಿ ಕಣಪ್ಪ. ಅಣ್ಣ ನಿಮ್ಮ ಮೇಲೆ ನಂಬಿಕೆ ಇದೆ ಕತೆ ನನಗೆ. ಅಪ್ಪ ಇನ್ನು ನೀನು ಯೋಚನೆ ಮಾಡಬೇಡ, ಮದುವೆ ಮಾಡಬೇಕು ಮುಂಚೆ ಮಾಡ್ಬೇಕು ಅಂತ ಎದುರ್ಕೋಬೇಡ. ನಾವಿವಿ ಆಯ್ತಾ? ನಮ್ಮ ಸೊಸೆಗೆ ನಾನು ಏನು ಚಿನ್ನ ಹಾಕಬೇಕು ಹಾಕೊಂಡು ಬೇಕಾದ್ರೆ ನಿಮ್ಮ ಕೈಲಿ ಮದುವೆ ಆದರೆ ಮಾಡಿ, ಆಗಲಿಲ್ಲ ಅಂದರೆ ದೇವಸ್ಥಾನದಲ್ಲಿ ಬೇಕಾದ್ರೆ ಮಾಡ್ಕೊಳಕ್ಕಾಗ. ಅದಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ತಲೆ ಕಟ್ಕೊಂಡು ಬಂದ್ಬಿಡೋದ. ಮಾತ್ರ ನಿಮ್ಗೆ ಒಪ್ಪಿಗೆ ತಾನೆ, ಮನಸ್ಫೂರ್ತಿ ಒಪ್ಪಿಗೆ ತಾನೆ. ಹೆಂಗೆ ನಮ್ಮ ತಂಗಿ ದೇವಸ್ಥಾನದಲ್ಲಿ ಬೇಡ ಚತುರ್ದಲ್ಲಿ ಮದುವೆ ಮಾಡಬೇಕು ಅಂತ ಆಸೆ ಇತ್ತು ಅಂದ್ರೆ ಅದಕ್ಕೂ ಸರಿ ಸೈ ನಾನು ಖರ್ಚು ಹಾಕೊಂಡು ಮಾಡ್ಕೊತೀನಿ ಆಯ್ತಾ? ನನಗೆ ಬೇಕಾದಾಗ ಕೊಟ್ಟದೆ ದೇವರು. ನಿನ್ಗೆ ಒಪ್ಪಿಗೆ ಇಲ್ಲ ಕಣಪ್ಪ? ಒಪ್ಪಿಗೆ ಕಣಪ್ಪ ನನಗೆ. ಹಾಂ ಇಸ್ಕೊಂಡು ತಿನ್ನಿ ಅಣ್ಣ. ಅಯ್ಯೋ ಅದೆಲ್ಲ ಬೇಡ ಕಣಪ್ಪ ನಮಗೆ, ಅದೆಲ್ಲ ಬೇಡಕತೆ. ನಾವು ಎಲ್ಲ ತಿನ್ಕೊಂಡು ಹುಡ್ಕೊಂಡು ಬಂದೀವಿ. ತಿಂದೇ ಹೋದ್ರೆ ಈಗ ನಮಗೂ ಬೇಜಾರಾಯ್ತದೆ. ನಾವು ನೀವು ಒಪ್ಕೊಂಡಿದ್ರೆ ಅಂದ್ರೆ ಹೆಂಗೆ ಅನ್ಕೋಬೇಕು? ಹಾಂ ತಿನ್ನಿ. ಅಪ್ಪ ಬಡವ್ರ ಮನೆ ಭಾಗ್ಯ ಕೊಡಿ. ಅಪ್ಪ ನಮ್ಗೆ ಬೇಡ ಕಣಪ್ಪ. ಚೂಸಿನಪ್ಪ ಅಪ್ಪ ಬೇಡ ನನಗೆ. ಈಗ ಕೊಡಿ ನಮಗೆ. ಅಪ್ಪ ಕೊಟ್ಟಿರೋದ ಬೇಡ ಅನ್ಬೇಡ್ದು. ನೀವು ತಿನ್ನಿ. ಇಲ್ಲ ಕತೆ ತಿನ್ನಿ ನೀವು. ಚೆನ್ನಾಗಿರೋದು ನೋಡಿ, ನನ್ನ ಮಗಳೇ ಮಾಡಿರೋದು. ನಾಳೆ ಘಮ ಘಮ ಅಂತ ಅದೇ ಒಳ್ಳೆ ಗಮನ ಬರ್ತದೆ. ನಾನು ತಿಂದು ಖಾಲಿ ಮಾಡ್ಬಿಡ್ತೀನಿ. ಮಗ ಹೊಸಿ ತಿನ್ನಕಾಯ್ತಿಲ್ವಾ? ನೀವು ಹೊಸಿ ತಿನ್ನಿವ್ರಿ. ಇಲ್ಲ ಉಪ್ಪಿಟ್ಟು ನಾನು ತಿನ್ನಕ್ಕಿಲ್ಲ. ಅವನಂತೂ ಉಪ್ಪಿಟ್ಟು ಅಂದ್ಬಿಟ್ಟು ಊಟನೇ ಬಿಟ್ಬಿಡ್ತಾನೆ. ಉಪ್ಪಿಟ್ಟೆ ಅವ್ನು ತಿನ್ನಕ್ಕಿಲ್ಲ ಕತೆ. ಬೇಜಾರು ಮಾಡ್ಕೊಬಿಡಿ. ನಾವು ತಿಂತೀವಿ, ನಾನು ಎಷ್ಟಿ ತಿಂತಾರೆ. ಸುಮ್ಮನಿರಿ, ಬೇಜಾರು ಮಾಡ್ಕೊತಾರೆ. ತಿನ್ನಪ್ಪ ಬಿಡಿ. ಹಂಗೆ ಮಾಡ್ತಾರೆ ಅಣ್ಣ. ಅವು ಇಷ್ಟ ಇದ್ದು ತಾನೇ ತಿಂತಾರೆ. ಉಪ್ಪಿಟ್ಟು ಅಂದ್ರೆ ನನಗೂ ಇಷ್ಟ ಇಲ್ಲ ಕತೆ. ಅದಕ್ಕೆ ನಾನು ಹೇಳಿದ್ದು ತಿಂದರೆ ಇರಲಿ ಬಿಡಿ. ನೀವು ತಿಂತೀರಲ್ಲ ಸಾಕು. ಹೋಗೋವಾಗ ಹಾಲು ಕಾಯಿಸ್ಕೊಬ. ಕಾಲಪ್ಪ ಕಾಯಿಸ್ಕೊಬತ್ತೀನಿ. ಇಲ್ಲ ಬೇಡ ಬಿಡಿ, ಹಾಲು ಬೇಡಿ ಏನು ಬೇಡಿ. ಏನು ಬೇಡ ಬಿಡಪ್ಪ. ನಿನ್ನ ತಂಗಿ ನೋಡ್ಬಿಟ್ಟು ಹೊಟ್ಟೆ ತುಂಬ್ಕೊಬಿಟ್ಟೈತೆ ಕತೆ ಅವ್ನಿಗೆ. ಅವ್ನು ನೋಡ್ರಿ ಇಷ್ಟೊತ್ತು ಗಂಟೆ ಕೂತಾನೆ ಅಂದರೆ ಅವ್ನಿಗೆ ಭಾರಿ ಖುಷಿ ಆಗ್ಬಿಟ್ಟದೆ ಕತೆ. ಹೇಳ್ಕೊಳ್ಳಾರ್ದಷ್ಟು ಖುಷಿ ಆಗ್ಬಿಟ್ಟದೆ. ಅವ್ನಿಗೆ ಹೊಟ್ಟೆನೇ ತುಂಬಿಬಿಟ್ಟದೆ ಕತೆ. ಅವನೇನು ತಿನ್ನಕ್ಕಾಗಲ್ಲ ಬಿಡಪ್ಪ. ಇಲ್ಲಪ್ಪ ಖರ್ಚಿಗೆ ಪರ್ಚಿಗೆ ಏನು ತಲೆ ಕೆಡಿಸ್ಕೊಬೇಡ. ಒಂದಿನ ನೋಡಿ ಎಂಗೇಜ್ಮೆಂಟ್ ಮಾಡ್ಬಿಡೋದ. ಸರಿ ಸರಿ ಅಣ್ಣ. ಸರಿ ಕತೆ ಬಿಡಿ. ಇನ್ನೇನಪ್ಪ ನೀವು ತಿನ್ನಕ್ಕಿಲ್ವಾ? ನೀವು ತಿನ್ನಿ ಅಣ್ಣ. ಮುಂದುವರಿಯುವುದು. ಏನಂದ್ರಪ್ಪ, ನಾನಂತೂ ಭಾರಿ ಖುಷಿಯಾಗಿವ್ನಿ ನೋಡಿ. ಆ ದರಿದ್ರ ನಮ್ಮ ಮನೆಗೆ ಹೋದ ತಕ್ಷಣ ನನ್ನ ತಂಗಿಗೆ ಗಂಡು ಬಂದಿದೆ. ಮಹಾಲಕ್ಷ್ಮಿ ಬಂದವಳೆ ನಮ್ಮ ಮನೆಗೆ ಗೊತ್ತಾ. ಏನಪ್ಪ 4 ಅಪ್ಟಿಯರ್ ಮನೆ, ಅದರಲ್ಲಿ 3 ಅಪ್ಟಿಯರು ಬಾಡಿಗೆ ಕೊಟ್ಟವ್ರೆ. 1 ಅಪ್ಟಿಯರಲ್ಲಿ ಇವ್ರು ಅವರೇ. ಹಾಂ ಆಮೇಲೆ ಗಂಡು ಗೌರ್ಮೆಂಟ್ ಕೆಲಸ. ನನ್ನ ತಂಗಿ ಮಕ್ಕಳು ಮರಿ ಎಲ್ಲ 7 ಜನ ಮುದ್ರೆ ಕೂತ್ಕೊಂಡು ತಿಂದ್ರು ಮುಗಿಯಲ್ಲ ಅಷ್ಟು ಆಸ್ತಿ. ಗೊತ್ತಪ್ಪ ನೋಡಿ. ನಾನು ಅಂದ ಚಂದ ಕಟ್ಕೊ ಬಂದೆ. ಏನು ಪ್ರಯತ್ನ ಅವಳಿಗೆ ಮಾಡಿ ಸಾಲ ಹೊತ್ಕೊಂಡೆ. ಅದಕ್ಕೆ ಈಗ ಅಂದ ಚಂದ ನೋಡೋದೇ ಬೇಡ ಅಂದ್ಬಿಟ್ಟು ನಾನು ಒಪ್ಕೊಬಿಟ್ಟಿನಿ ಕಂದ್ರಪ್ಪ. ಏನಂದಿರಿ ನನ್ನ ಬಾಮೇದ ಹೆಂಗಿದ್ದಾನು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆಯಾ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಹೇಳಿ ಟೂಕು ಸಪೋರ್ಟ್ ಮಾಡಿ.